ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ನಮಸ್ಕಾರ. ಬಾಗಲಕೋಟೆಯ ಪ್ರಬುದ್ಧ ಮತದಾರರೇ, ಇವತ್ತು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು 2ನೇ ದಿನದ ಒಂದು ಪ್ರಚಾರ ಕಾರ್ಯಕ್ರಮ, ಅದು ಕೂಡ ನಮ್ಮ ಬಾಗಲಕೋಟೆಯ ಕಿಲ್ಲಾ ಹಾಗೂ ಮಾರ್ಕೆಟ್ ಮತ್ತು ವಲ್ಲಭಾಯಿ ಚೌಕಗಳಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮ ಮುಗಿತು. ಒಂದು ಬೆಳಗ್ಗೆ 8 ಗಂಟೆಯಿಂದ ಈಗ ರಾತ್ರಿ 8 ಗಂಟೆವರೆಗೂ ಒಂದು ಪ್ರಚಾರ ಕಾರ್ಯಕ್ರಮ ನಡೀತು. ಒಂದು ಅದ್ಭುತವಾದ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಅದರ ಬಗ್ಗೆ ನಮ್ಮ ಇವತ್ತು ಈ ಒಂದು ಪ್ರಚಾರದಲ್ಲಿ ಏನು ಬಿಜಾಪುರ ಜಿಲ್ಲೆಯ ಉಸ್ತುವಾರಿಯಾದಂಥ ನಮ್ಮ ವಿಜಯಕುಮಾರ್ ಸರ್ ಅವರು ಬಂದಿದ್ದರು. ಅವರು ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನು ಪ್ರಚಾರದ ಕಾರ್ಯಕ್ರಮದಲ್ಲಿ ತೊಡಗಿದ್ರು. ಅದೇ ತರನಾಗಿ ನಿಜಾಮ್ ಅವರು ಮತ್ತು ಚಂದ್ರು ಅವರು ಕೂಡ ಪ್ರಚಾರ ಕಾರ್ಯಕ್ರಮ ತೊಡಗಿದ್ರು. ನಮ್ಮ ಅಭ್ಯರ್ಥಿಯಾದಂಥ ನಾಗರಾಜ್ ಕಲ್ಕುಟ್ಕರ್ ಇವತ್ತಿನ ಒಂದು ದಿನದ ಜನರ ಪ್ರತಿಕ್ರಿಯೆ ಹೇಗಿತ್ತು ಮತ್ತು ಇವತ್ತಿನ ಪ್ರಚಾರ ಯಾವ ರೀತಿ ಆಯಿತು ಅಂತ ಅವರು ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ನಮಸ್ಕಾರ. ನಾನು ನಿಜಾಮ್ ಜಮಾದಾರ್. ಇವತ್ತಿನ ನಾವು ಬಾಗಲಕೋಟೆಯಲ್ಲಿ ಏನು ಉಪಚುನಾವಣೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು 2ನೇ ದಿವಸ ಇಲ್ಲಿಯ ಒಂದು ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇವತ್ತು ಮಾರ್ಕೆಟ್ ಏರಿಯಾ ಸಾಕಷ್ಟು ಹಳ್ಳಿಗಳಿಂದ ಇಲ್ಲಿ ಜನ ಬರ್ತಾಯಿದ್ರು. ಸಾಕಷ್ಟು ರೆಸ್ಪಾನ್ಸ್. ನಮ್ಮ ನಾಗರಾಜ್ ಸರ್ ಅವ್ರನ್ನು ಮೊದಲಿಂದ ಇವಾಗ ಇಲ್ಲಿ ಬಾಗಲಕೋಟೆಯಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಅವರಿಗೆ ಜನರ ಮುಖ ಪರಿಚಯ ಇದೆ. ಸಾಕಷ್ಟು ಜನ ಅವ್ರನ್ನು ಗುರುತು ಹಿಡಿದು ನಮಗೆ ಇಲ್ಲಿ ಸ್ಥಳೀಯವಾಗಿ ಕೆಲವೊಬ್ಬರು KRS ಪಕ್ಷದ ಅಭಿಮಾನದಿಂದ ಹಾಗೂ ನಾಗರಾಜ್ ಸರ್ ಅವರ ಸ್ನೇಹಿತರಾಗಿ ನಮಗೆ ಮಧ್ಯಾಹ್ನ ಊಟದ ಚಹಾದ ವ್ಯವಸ್ಥೆಗಳನ್ನು ಎಲ್ಲ ಮಾಡಿದ್ದಾರೆ. ಕೇವಲ ಅಭಿಮಾನದಿಂದ ಈ ರೀತಿಯಾಗಿ ಮಾಡುವಂಥ ಪಕ್ಷ ಯಾವುದೋ ಒಂದು ಇದ್ದರೆ ಅದು KRS ಪಕ್ಷ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇದೇ ರೀತಿ ನಮ್ಮ ಮುಂದಿನ ದಿನಮಾನದಲ್ಲಿ ನಾಳೆಯಿಂದ ಮತ್ತೆ ಬೆಳಗ್ಗೆ ಇಲ್ಲಿಯ ಒಂದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತ್ತೆ ಪ್ರಚಾರ ಕಾರ್ಯಗಳು ಇರುತ್ತವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸ್ಥಳೀಯ ನಮ್ಮ KRS ಪಕ್ಷದ ಅಭ್ಯರ್ಥಿ ನಾಗರಾಜ್ ಸರ್ ಅವರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಉಸ್ತುವಾರಿಗಳಾದಂಥ ವಿಜಯಕುಮಾರ್ ಸರ್ ಅವರು ನಮಗೆ ಮುಂಜಾನೆಯಿಂದ ಒಂದು ಸ್ಫೂರ್ತಿದಾಯಕವಾಗಿ ನಮ್ಮ ಜೊತೆ ಇದ್ದಾರೆ. ಅವರ ಸ್ಫೂರ್ತಿಯ ಮಾತುಗಳು ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹಿತವಾಗಿ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಇವತ್ತು ಪ್ರಚಾರ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಾಗಲಕೋಟೆ ಒಂದು KRS ಪಕ್ಷದ ಸೈನಿಕರು ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಸೈನಿಕರು ನಾವು ಬಾಗಲಕೋಟೆಗೆ ಆಗಮಿಸುತ್ತಾರೆ. ನಮ್ಮ KRS ಪಕ್ಷದ ಅಭಿಮಾನಿಗಳಾಗಲಿ ಸಾರ್ವಜನಿಕರಾಗಲಿ ತಾವು ಯಾವುದೇ ಒಂದು ನಮ್ಮ KRS ಪಕ್ಷಕ್ಕೆ ಸಪೋರ್ಟ್ ಆಗಿ ತಾವು ಬರಬೇಕಂತಂದರೆ ಯಾವಾಗ ಬೇಕಾದ್ರೂ ನಮ್ಮ ಜೊತೆ ಬಂದು ಕೈ ಜೋಡಿಸಿ ಇಲ್ಲೇ ಸ್ಥಳೀಯವಾಗಿ ಪ್ರತಿಯೊಂದು ಕಡೆ ನಮ್ಮ ವಿದ್ಯಾಗಿರಿ ಇರಲಿ, ನವನಗರ ಹಾಗೂ ಹಳೆ ಬಾಗಲಕೋಟೆಯಲ್ಲಿ ಪ್ರಚಾರ ಕಾರ್ಯಗಳು ಆರಂಭವಾಗಿವೆ. ಅದೇ ರೀತಿ ಸೋಮವಾರದಿಂದ ಪ್ರತಿ ಹಳ್ಳಿಗಳಲ್ಲೂ ನಮ್ಮ KRS ಪಕ್ಷದ ಪ್ರಚಾರವನ್ನು ಆರಂಭಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲ ಕಡೆ ಸಪೋರ್ಟ್ ಮಾಡಿ. ಯಾರೇ ತಮಗೆ ಏನೇ KRS ಪಕ್ಷದ ಬಗ್ಗೆ ಏನೇ ಇದ್ದರೆ ದಯವಿಟ್ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಗಳ ತಮ್ಮ ಸಪೋರ್ಟನ್ನು ಯಾವಾಗಂತರೂ ನಮ್ಮ ಜೊತೆ ಈ ಪ್ರಚಾರಕ್ಕಾಗಲಿ ಮುಂದಿನ ದಿನಮಾನದಲ್ಲಿ ಬಾಗಲಕೋಟೆಯನ್ನು ಉತ್ತಮ ಅಭಿವೃದ್ಧಿಪಡಿಸುವಲ್ಲಿ KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ವಿಷಯಗಳನ್ನು ನಮ್ಮ ಅಭ್ಯರ್ಥಿಯಾದಂಥ ನಾಗರಾಜ್ ಸರ್ ಅವರು ವಿವರಣೆ ಕೊಡ್ತಾರೆ. ನಮಸ್ಕಾರ. ಇವತ್ತು 2ನೇ ದಿನ ಪ್ರಚಾರ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಡೀತು. ಇವತ್ತು ಕಿಲ್ಲಾ ಗಲ್ಲಿ ಮತ್ತು ಹಳೆ ಮಾರುಕಟ್ಟೆಯ ಪ್ರದೇಶಗಳಲ್ಲಿ ನಾವು ಇವತ್ತು ಪ್ರಚಾರ ಕೈಗೊಂಡ್ವಿ. ಇವತ್ತು ಭಾರಿ ಉತ್ತಮ ಪ್ರತಿಕ್ರಿಯೆ ಇವತ್ತು ಬಾಗಲಕೋಟೆ ಏನು ಇಲ್ಲಿ ಮಾರುಕಟ್ಟೆಯಲ್ಲಿ ಸಿಕ್ತು. ನಮಗೂ ಒಂದು ರಾಜಕೀಯ ಪರ್ಯಾಯ ಬೇಕಾಗಿದೆ ಅಂತ ಜನ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದರು. ಈ ಸಾರಿ ನಮಗೆ ವೋಟ್ ಮಾಡಿ ಗೆಲ್ಲಿಸಿ ನಿಮಗೂ ಒಂದು ಅವಕಾಶ ಕೊಡೋ ನಿಟ್ಟಿನಲ್ಲಿ ತುಂಬ ಜನ ಇವತ್ತು ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಇದೇ ರೀತಿಯಾಗಿ ಹೆಚ್ಚು ಜನ ಒಂದು ಬದಲಾವಣೆ ಬಯಸಿದಲ್ಲಿ ಖಂಡಿತ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈ ಬಾರಿ ಒಂದು ಬದಲಾವಣೆ ಕಾಣುವ ಸಾಧ್ಯತೆಗಳಿದೆ. ಮತ್ತು ಈ ಭ್ರಷ್ಟಗೊಂಡ ರಾಜಕೀಯ ಪಕ್ಷಗಳು ಜಾತಿ ಕೋಮುವಾದವನ್ನೇ ತಮ್ಮ ಜೀವಾಳವನ್ನು ಮಾಡಿಕೊಂಡು ಸುಳ್ಳು ಭರವಸೆಗಳನ್ನು ಕೊಟ್ಟುಕೊಂಡು ಜನರನ್ನು ಯಾಮಾರಿಸ್ತಾ ಭ್ರಷ್ಟಾಚಾರ ಮಾಡಿಕೊಂಡು ಅಕ್ರಮ ಅನ್ಯಾಯಗಳನ್ನು ಮಾಡಿಕೊಂಡು ಇವತ್ತೇನು ಆಡಳಿತ ನಡೆಸ್ತಾ ಇದ್ದಾರೆ. ಆ 2 ಭ್ರಷ್ಟ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ BJPಯನ್ನು ತಿರಸ್ಕಾರ ಮಾಡಿ KRS ಪಕ್ಷವನ್ನು ಬೆಂಬಲಿಸಿ ಈ ಸಾರಿ ಜನ ಗೆಲ್ಲಿಸುವ ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ವಿಶ್ವಾಸನ ಇವತ್ತು ಹಳೆ ಬಾಗಲಕೋಟೆ ಜನ ನಮಗೆ ಕೊಟ್ಟಿದ್ದಾರೆ. ಅದೇ ವಿಶ್ವಾಸದೊಂದಿಗೆ ನಾಳೆ 3ನೇ ದಿನದ ಪ್ರಚಾರವನ್ನು ನಾವು ವಿದ್ಯಾರ್ಥಿಯಲ್ಲಿ ಮಾಡ್ತಾ ಇದ್ದೇವೆ. ಬೆಳಗ್ಗೆ 8 ಗಂಟೆಗೆ ಪಕ್ಷದ ಮುಖಂಡರು, ಸೈನಿಕರು ಮತ್ತು ಹಿತೈಷಿಗಳು ಬಂದು ಜೊತೆಯಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ವಿದ್ಯಾರ್ಥಿಯಲ್ಲಿ ಚುನಾವಣಾ ಪ್ರಚಾರ ಇದೆ. ದಯವಿಟ್ಟು ಬನ್ನಿ, ಜೊತೆಯಾಗಿ ಬದಲಾವಣೆಗೆ ಮುಂದಾಗಿ ಅಂತ ಮನವಿ ಮಾಡ್ತಾ ನಾನು ನಮ್ಮ ಇವತ್ತಿನ ಪ್ರಚಾರವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ಮತ್ತು ಕೊನೆಯದಾಗಿ ಈ ಬಾರಿ ಉಪಚುನಾವಣೆ ಇದೆ ಬಾಗಲಕೋಟೆಯಲ್ಲಿ ಏಪ್ರಿಲ್ 9ನೇ ತಾರೀಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾನು ನಾಗರಾಜ್ ಕಲ್ಕುಟ್ಕರ್ ಸ್ಪರ್ಧೆ ಮಾಡ್ತಾ ಇದ್ದು ನನ್ನ ಚುನಾವಣೆ ಗುರುತು ಸಿಟಿ ಆಗಿದ್ದು ವಿಸಲ್ ಆಗಿದ್ದು ಕ್ರಮ ಸಂಖ್ಯೆ 6 ಆಗಿದೆ. ದಯವಿಟ್ಟು ತಾವು ಸಿಟಿ ಗುರುತಿಗೆ ವೋಟ್ ಮಾಡಿ ಈ KRS ಪಕ್ಷವನ್ನು ಹೆಚ್ಚಿನ ಮತಗಳನ್ನು ನೀಡಿ ತಾವು
ಗೆಲ್ಲಿಸಿ ತರಬೇಕು ಅಂತೇಳಿ ಮನವಿ ಮಾಡ್ತಾ ನಾನು ಇವತ್ತಿನ ಪ್ರಚಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ವೋಟ್ ಮಾಡಿ ಡೊನೇಟ್ ಮಾಡಿ KRS ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.